ಈ ಸುಡೋ ಬಿಸಿಲಿನಲ್ಲಿ ನೀವೇನಾದ್ರೂ ಈ ರೀತಿ ತಪ್ಪು ಮಾಡಿದ್ರೆ 15 ನಿಮಿಷದಲ್ಲಿ ನಿಮ್ಮ ನಾಯಿ ಸಾವನ್ನಪ್ಪುವ ಚಾನ್ಸ್ ಜಾಸ್ತಿ ಇರುತ್ತೆ. ಅದೇನು ತಪ್ಪು ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಪೆಟ್ಸ್ ಆಗಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹೌದು, ನಾವಿವತ್ತು ನೋಡ್ತಾ ಇರೋಂಥ ಟಾಪಿಕ್ ಬಂದು ಹೀಟ್ ಸ್ಟ್ರೋಕ್ ಅಂತ. ಹೀಟ್ ಸ್ಟ್ರೋಕ್ ಯಾಕಾಗುತ್ತೆ ಅಂತಂದರೆ ಈ ಬಿಸಿಲಲ್ಲಿ ಅದ್ರ ಬಾಡಿ ಟೆಂಪರೇಚರ್ ಬಂದು 38.5 ಇರಬೇಕಾಗುತ್ತೆ. ಎಕ್ಸೆಸಿವ್ 2 ಡಿಗ್ರಿ ಜಾಸ್ತಿ ಆದ್ರೂ ಒಂದೊಂದು ಆರ್ಗನ್ ಫೇಲ್ಯೂರ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಪ್ಯಾಂಟಿಂಗ್ ಅಂತ ಅಂತಾರೆ. ಪ್ಯಾಂಟಿಂಗ್ ಅಂದ್ರೆ ಜಾಸ್ತಿ ಉಸಿರು ಹೇಳ್ಕೊಳೋದು, ಉಸಿರಾಡೋ ತರದ್ದು. ಮತ್ತೆ ಡ್ರೂಲಿಂಗ್ ಅಂದ್ರೆ ಎಕ್ಸೆಸಿವ್ ಸಲೈವ ಸೆಕ್ರೆಟ್ ಮಾಡೋಂಥದ್ದು ಜಲ್ನ. ಅದು ಯಾವ ತರ ಇರುತ್ತೆ ಅಂದ್ರೆ ಫುಲ್ ಥಿಕ್ನೆಸ್ ಆಗಿರುತ್ತೆ. ಈ ಸಕ್ಕರೆ ಪಾಕದ ಎಳೆ ತರ ಬರುತ್ತಲ್ಲ ಆ ತರ ಬರುತ್ತೆ. ನೀವು ಇಲ್ಲಿ ಏನ್ ನೋಡ್ತಿದ್ದೀರಾ ಈ ರೀಜನ್ ಅಂದ್ರೆ ಕಣ್ಣಲ್ಲಿರೋಂಥ ಮ್ಯೂಕಸ್ ಮೆಂಬ್ರೇನು, ಬಾಯಲ್ಲಿರೋಂಥ ಮ್ಯೂಕಸ್ ಮೆಂಬ್ರೇನು ಫುಲ್ ರೆಡಿಶ್ ಆಗಿರುತ್ತೆ. ಮೇಜರ್ ಆಗಿ ಏನ್ ತಪ್ಪು ಮಾಡ್ತೀರಾ ಅಂದ್ರೆ ಎಲ್ಲರೂ ಶಾಪ್ಗೆ ಹೋಗ್ಬೇಕಾರೆ ಇಲ್ಲಾಂದ್ರೆ ಮಾರ್ಟ್ಗೆ ಹೋಗ್ಬೇಕಾರೆ ಆಚೆನೆ ಪಾರ್ಕ್ ಮಾಡಿ ಒಳಗಡೆ ನಾಯಿ ಬಿಟ್ಬಿಟ್ಟು ಸ್ವಲ್ಪ ಗ್ಯಾಪ್ ತೆಗೆದ್ಬಿಟ್ಟು ಹೋಗ್ತೀರಾ ಗ್ಲಾಸ್ನ. ಅಷ್ಟೇ ಸಾಕು ಒಂದು ಹೀಟ್ ಇನ್ಕ್ರೀಸ್ ಆಗಿ ಹೀಟ್ ಸ್ಟ್ರೋಕ್ ಆಗಕ್ಕೆ ಸಡನ್ ಆಗಿ ಕೊಲ್ಯಾಪ್ಸ್ ಕೂಡ ಆಗ್ಬೋದು. ಇಲ್ಲ ಅಂತಂದ್ರೆ ಪಿಟ್ಸ್ ಬಂದು ಕೂಡ ಸಾಯ್ಬೋದು. ಇದೊಂದು ತಪ್ಪನ್ನ ನೀವು ಮಾಡ್ತಾ ಇದ್ರೆ ಸ್ಟಾಪ್ ಮಾಡಿ. ಇಲ್ಲಾಂದ್ರೆ ಬೇರೆಯವ್ರು ಮಾಡ್ತಾ ಇದ್ರು ಹೇಳ್ಬಿಟ್ಟು ಹೋಗಿ. ಹೀಟ್ ಸ್ಟ್ರೋಕ್ ಹೆಂಗ್ ಬರುತ್ತೆ ಮತ್ತೆ ಯಾವ ಸಿಂಪ್ಟಮ್ಸ್ ಅಂತ ನೋಡಿದ್ರಿ ನೀವು. ಈಗ ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಎಕ್ಸೆಸಿವ್ ವಾಟರ್ ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಬೇಕೋ ನೀರು ಅದಕ್ಕಿಂತ ಜಾಸ್ತಿನೇ ನೀರು ಕೊಡಿ. ಮತ್ತೆ ಒಂದ್ ಸ್ವಲ್ಪ ಕೋಲ್ಡ್ ಇರಲಿ ನೀರು ಈ ಸಮ್ಮರ್ ಅಲ್ಲಿ. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಮಧ್ಯಾಹ್ನದ ಒಂದು 10 ಗಂಟೆ 11 ಗಂಟೆ ಕರ್ಕೊಂಡು ಹೋಗ್ತಿರ್ತೀರ ವಾಕಿಂಗ್ಗೆ. ಅದನ್ನ ನಿಲ್ಸಿ. ಇನ್ಮೇಲೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಏನಂದ 5:30 ಇಂದ 6 ಗಂಟೆ 7 ಗಂಟೆ ಟೈಮ್ ಇರುತ್ತೋ ಆ ಟೈಮಲ್ಲಿ ಹೋಗಿ. ಮತ್ತೆ ಲೇಟ್ ಈವ್ನಿಂಗ್ ಅಂದ್ರೆ ಸೇಮ್ 7 ಗಂಟೆಯಿಂದ ಆಫ್ಟರ್ ಏನಿರುತ್ತೋ ಟೈಮು ಆ ಟೈಮಲ್ಲಿ ಹೋಗಿ. ನಿಮ್ಮ ಮನೆಯಲ್ಲಿ AC ಇಲ್ಲ ಫ್ಯಾನ್ ಇದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಆಚೆ ಕಾಂಪೌಂಡ್ ಅಲ್ಲಿ ಎಲ್ಲಾನು ಇಟ್ಟಿರ್ತೀರಾ. ಒಂದು ಸ್ವಲ್ಪ ಏರ್ ಸರ್ಕ್ಯುಲೇಟೆಡ್ ಪ್ಲೇಸಲ್ಲಿ ಇರಬೇಕಾಗುತ್ತೆ. ತುಂಬ ಫರ್ ಇರೋಂಥ ನಾಯಿ ಅಂತಂದರೆ ಹಸ್ಕಿ ಆಗಿರ್ಬೋದು, ಶಿಡ್ಜು ಆಗಿರ್ಬೋದು, ಒಂದೊಂದು ಫುಲ್ಲು ಫರ್ ಇರೋಂಥ ನಾಯಿ ಇರ್ತವೆ. ಅವಕ್ಕೆ ಸ್ವಲ್ಪ ಅಂದರೆ 0 ಟ್ರಿಮ್ಮಿಂಗ್ ಮಾಡಿಸೋದ್ ಬದಲು ಒಂದು 2 ಇಲ್ಲ ಅಂದ್ರೆ 3 ಬಿಡಿಸ್ಬಿಟ್ಟು ಅಷ್ಟು ಕಡಿಮೆ ಮಾಡಿಸೋದ್ರಿಂದ ಸ್ವಲ್ಪ ಪ್ರಿವೆಂಟ್ ಆಗುತ್ತೆ ಇದು. ಒಂದು ಕಡೆ ಆದರೆ ನೀವು ಐಸ್ ಪ್ಯಾಡು ಮತ್ತು ಐಸ್ ಮ್ಯಾಟ್ ಅಂತ ಒಂದು ಸಿಗುತ್ತೆ ನಿಮಗೆ. ಅದು ನಿಮ್ಮ ಮನೇಲಿ ಯಾವಾಗಲೂ ಇಟ್ಕೊಂಡೇ ಇರಬೇಕು. ಯಾಕಂದರೆ ಯಾವಾಗ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಒಂದು ಎಕ್ಸ್ಟ್ರೀಮ್ ಟೆಂಪ್ರೇಚರ್ಗಂತ ರೀಚ್ ಆದಮೇಲೆ ನಿಮ್ಮ ನಾಯಿ ಪಿಟ್ಸ್ ಬಂದು ಬೇಗ ಸತ್ತೋಗೋ ಚಾನ್ಸಸ್ ತುಂಬ ಇರುತ್ತೆ. ಆ ಟೈಮಲ್ಲಿ ಏನು ಮಾಡ್ಬೋದು ಅಂತಂದರೆ ಈ ನೆಕ್ ರೀಜನ್ ಏನು ನೋಡ್ತಾ ಇದ್ದೀರಾ ಮತ್ತು ಈ ಹೊಟ್ಟೆ ರೀಜನ್ ಏನು ನೋಡ್ತಾ ಇದ್ದೀರಾ, ಐಸ್ ಪ್ಯಾಕ್ನ ಹಿಂಗೆ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಮಾಡೋದ್ರಿಂದ ಮತ್ತು ಈ ಥರ ಮಾಡೋದ್ರಿಂದ ಫಸ್ಟ್ ಏಡ್ ಥರ ಹೆಲ್ಪ್ ಆಗುತ್ತೆ. ಮತ್ತು ಅದು ಕೂಲ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಅಂಥ ಟೈಮಲ್ಲಿ ಏನಿದ್ರೆ ಫಸ್ಟ್ ಫ್ಯಾನ್ ಮತ್ತು ಇದಾಕಿ ಒಂದು ಸ್ವಲ್ಪ ಉಸಿರಾಡೋಕ್ಕೆ ಜಾಗ ಬಿಡಿ.